ನನ್ನ ಕುಟೀರಕ್ಕೆ ಬಣ್ಣ ಬಳಿಯುವ ಕೆಲಸ ಶುರುವಾಗಿದೆ. ಅದರಲ್ಲೂ ನನ್ನ ಏನು ವಾಸ್ತುನ ನಾನು ಪಾಲನೆ ಮಾಡ್ತಾ ಇದ್ದೀನೋ ಬಣ್ಣಗಳ ವಿಷಯದಲ್ಲೂ ಕೂಡ ಅಷ್ಟೇ ಪಾಲನೆ ಕೂಡ ನಾನು ಮಾಡ್ತಾ ಇದ್ದೀನಿ. ಏನೇನೋ ಬಣ್ಣ ಬಳಿಯುವ ಕೆಲಸಗಾರರು ಎಲ್ಲ ಮಿಕ್ಸ್ ಮಾಡ್ಕೊಳ್ತಾ ಇದ್ದಾರೆ. ಆಲ್ರೆಡಿ ಈ ಕೆಲಸ ಆಗೋಗಿದೆ. ಆ ಟೈಮಲ್ಲಿ ಕ್ಲಿಪ್ಪಿಂಗ್ಸ್ನ ತಗೊಂಡಿದ್ದೆ. ಇವತ್ತು ಆ ಒಂದು ಸಣ್ಣ ಕ್ಲಿಪ್ಪಿಂಗ್ಸ್ನ ನಿಮ್ಮ ಮುಂದೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ನನ್ನ ಕೃಷ್ಣ ಕುಟೀರ ನಿಮಗೆ ಸದ್ಯದಲ್ಲೇ ತೋರಿಸುವಂತಹ ಒಂದು ಸೌಭಾಗ್ಯ ನನಗೆ ಸದ್ಯದಲ್ಲೇ ಬರ್ತಾ ಇದೆ. ತುಂಬ ಎಲ್ಲರೂ ನಿರೀಕ್ಷೆಯಲ್ಲಿದ್ದೀರಿ. ವಿಡಿಯೋದಲ್ಲಂತೂ ನನ್ನ ನೇಮ್ ಬೋರ್ಡ್ ಬಗ್ಗೆ ತುಂಬ ಹೇಳಿದಿರಿ. ಒಳ್ಳೊಳ್ಳೆ ಒಂದು ಕರೆಕ್ಟ್ ವಿಷಯನೇ ಹೇಳಿದಿರಿ. ತೋರಿಸ್ತೀನಿ. ಮುಂಭಾಗದ ಮಣ್ಣೆಲ್ಲ ತೆಗೆದು ಎಲ್ಲ ಕ್ಲೀನ್ ಮಾಡಿಸಿ ಬೋರ್ಡನ್ನ ಕಾಂಪೌಂಡ್ಗೆ ಹಾಕುವ ಸಂದರ್ಭದಲ್ಲೇ ವಿಡಿಯೋ ಮಾಡಿ ನಿಮಗೆ ತೋರಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ವಿಡಿಯೋದಲ್ಲಿ ಎಲ್ಲರೂ ತುಂಬ ಜನ ಕರೆಕ್ಟಾಗಿ ನನಗೆ ಕಮೆಂಟನ್ನು ಮಾಡಿದ್ದೀರಿ. ನಿಮ್ಗೆ ಯಾರಿಗೂ ರಿಪ್ಲೈ ಕೊಡೋಕ್ಕಾಗಿಲ್ಲ. ತೋರಿಸ್ತೀನಿ. ಸದ್ಯದಲ್ಲೇ ಬರ್ತಾ ಇದೆ, ಜಾಸ್ತಿ ದಿನ ಅಂತೂ ಇಲ್ಲ. ಪೂರ್ತಿ ವಿಡಿಯೋ ನೋಡಿ. ಇವತ್ತಿನ ವಿಡಿಯೋ ನಿಮ್ಮೆಲ್ರಿಗೂ ಖಂಡಿತ ಇಷ್ಟ ಆಗುತ್ತೆ. ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸರಿತಾ ಸನ್ನಿಧಿ ವ್ಲಾಗ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ರಿಗೂ ಸಹ ಪ್ರೀತಿಯ ಸುಸ್ವಾಗತ. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾವು ಕೂಡ ಎಲ್ಲರೂ ಚೆನ್ನಾಗಿದ್ದೀವಿ. ವಾತಾವರಣ ತುಂಬ ಚೆನ್ನಾಗಿದೆ. ನಮ್ಮೂರಿನಲ್ಲಿ ಹುಣಸೂರಿನಲ್ಲಿ ನೋಡಿ, ದೇವಸ್ಥಾನದ ಮುಂದೆ ನಿಂತಿದ್ದೀನಿ. ಚೌಡೇಶ್ವರಿ ಅಮ್ಮನವ್ರ ದೇವಸ್ಥಾನ. ಹಾಗೆ ಹೀಗೆ ಬಂದರೆ ಆಂಜನೇಯನ ದೇವಸ್ಥಾನ. ಹಾಗೆ ಸ್ವಲ್ಪ ಹೋದರೆ ಸುಬ್ರಹ್ಮಣ್ಯ ಸ್ವಾಮಿಯ ದೇವಸ್ಥಾನ. ಆ ಒಂದು ಆವರಣದಲ್ಲಿ ನಿಂತಿದ್ದೀನಿ ನನ್ನ ರಥದ ಜೊತೆ. ನೋಡಿದ್ರಲ್ಲ, ಡೈಲಿ ಬ್ಲಾಗ್, ಸಿಂಪಲ್ ನನ್ನ ಡೈಲಿ ಬ್ಲಾಗ್ ಅಂತ ಅಂದ್ಕೊಳ್ತೀನಿ. ಯಾಕೆ ಇಲ್ಲಿ ನಿಂತಿದ್ದೀನಿ ಅಂತ ಹೇಳ್ತೀನಿ. ನನ್ನ ತಂಗಿ ಆಫೀಸ್ ಇರೋದಿಲ್ಲೇ. ಅವಳು ಬರೋ ಟೈಮ್ ಆಯ್ತು ಇವಾಗ. ಹಂಗೆ ಜೊತೆಗೆ ಕರ್ಕೊಂಡು ಹೋಗೋಣ ಅಂತ ಹೇಳಿ ನಿಂತ್ಕೊಂಡೆ. ಟೈಮ್ ಬಂದು 5:26 ಆಗಸ್ಟ್ 18. ಸೈಟ್ ಹತ್ರ ಬಂದಿದೆ. ಸೈಟ್ ಹತ್ರ ಸ್ವಲ್ಪ ಇನ್ಕಂಪ್ಲೀಟ್ ಕೆಲಸಗಳಿವೆ, ಅದನ್ನೆಲ್ಲ ಮಾಡಿಸಿ ಆಯಿತು. ನಾಳೆಗೆ ಒಂದಿಷ್ಟು ಸಾಮಗ್ರಿಗಳು ಬೇಕಿತ್ತು, ಅದು ಸಹ ಮನೆ ಹತ್ರ ಸೈಟ್ ಹತ್ರ ಹಾಕ್ಸಿದ್ದೀನಿ. ಹಾಗೆ ನನ್ನ ಸೈಟ್ ಇದೆಯಲ್ಲ, ನಮ್ಮ ಸೈಟ್ ಇದೆಯಲ್ಲ, ನಂದು ಏನು ಪ್ರಾಜೆಕ್ಟ್ ನಡೀತಾ ಇದೆ ಆ ಸೈಟ್ ಇದೆಯಲ್ಲ, ಅದು ಆಪೋಸಿಟ್ ರೋಡಲ್ಲೇ ನನ್ನ ತಂಗಿ ಆಫೀಸ್ ಇರೋದು. ಸಮಯ ಕೂಡ ಆಯ್ತಲ್ಲ, ಆಫೀಸ್ ಟೈಮು ಮುಗಿಯೋಕ್ಕೆ ಬಂತು. ಬರ್ತಾಳೆ ಇನ್ನು ಅಂತ ಹೇಳಿ ಅವಳು ಆಲ್ಮೋಸ್ಟ್ ಒಂದು ಟೈಮು ಬೆಳಿಗ್ಗೆ ಆಟೋದಲ್ಲಿ ಬಂದರೆ ಒನ್ ಟೈಮ್ ನಡೀತಾಳೆ ಮನೆವರೆಗೂ. ಇಲ್ಲಿಂದ ಮನೆ 1-1.5 ಕಿಲೋಮೀಟ್ರ್ ಆಗುತ್ತೆ. ನನ್ನ ಮನೆ ಆದರೂ ಸರಿ, ಅವಳ ಮನೆ ಆದರೂ ಸರಿ. ಒನ್ ಟೈಮ್ ನಡೀತಾಳೆ, ಒಂದು ಟೈಮು ಆಟೋದಲ್ಲಿ ಹೋಗ್ತಾಳೆ. ಈಗ ನಾನು ಇಲ್ಲಿ ಇರೋ ಟೈಮು ಪಿಕ್ ಮಾಡ್ತೀನಿ ಅವಳನ್ನು. ಜೊತೆಲೇ ಹೋಗೋಣ ಬಾ ಅಂತ ಹೇಳಿಬಿಡ್ತೀನಿ. ಬರ್ತಾಳೆ ಇವಾಗ. ಅದಕ್ಕೆ ನಿಂತ್ಕೊಂಡೆ. ನಿಮ್ಮೆಲ್ರಿಗೂ ಸಹ ಕಾಫಿ ಆಗಿದೆ ಅಂತ ಅಂದ್ಕೊಳ್ತೀನಿ. ಇವತ್ತಿನ ದಿನ ನನ್ನ ಕೆಲಸ ಎಲ್ಲ, ನಾನು ಬೆಳಗ್ಗೆ ಬೆಡ್ ಮೇಲೆ ನಾವು ಏನು ಕೂಡ ಎದ್ದ ತಕ್ಷಣ ಬಲ್ದ ಮಗಳಿಗೆ ಎದ್ದೇಳ್ತೀವಿ. ಎದ್ದಾಗ ಹಾಸಿಗೆ ಮೇಲೆ ಕೂತ್ಕೊಂಡು ಒಂದು ಮಂತ್ರ ಹೇಳ್ಕೊಳ್ತೀವಿ. ಅದೇ ರೀತಿ ನಾನು ಕೂಡ ಮಂತ್ರ ಹೇಳ್ಕೊಳ್ತೀನಿ. ತುಂಬ ಪಾಸಿಟಿವ್ ಎನರ್ಜಿ ತಂದುಕೊಡುತ್ತೆ ಆ ಮಂತ್ರ. ಸುಮಾರು ವರ್ಷದಿಂದ ನಾನು ಅದನ್ನು ಪಾಲನೆ ಮಾಡ್ತಾ ಇದ್ದೀನಿ. ಕರಗ್ರೇ ವಸತಿ ಕರ ಮಧ್ಯ ಸರಸ್ವತಿ ಕರಮೂಲ ಸ್ಥಿತ ಗೌರಿ ಗೋವಿಂದಂ ಕರದರ್ಶನಂ ಅಂತ ಹೇಳಿ ಅದೊಂದು ಮಂತ್ರ ಇದೆಯಲ್ಲ, ಸೂಪರಾಗಿರುತ್ತೆ. ಆ ಮಂತ್ರ ಹೇಳಿಕೊಂಡು ಎಂದಿನಂತೆ ಈಚೆ ಬಂದು ನಮ್ಮ ಗಣೇಶನ ಗುಡಿ ಸಿಗುತ್ತೆ, ಅಲ್ಲಿ ಕೈ ಮುಗಿದು ಸೂರ್ಯದೇವನಿಗೆ ಒಂದು ನಮಸ್ಕಾರ ಹಾಕ್ತೀನಿ. ಸೂರ್ಯದೇವನಿಗೆ ಫಸ್ಟು ನಮಸ್ಕಾರ ಹಾಕಿ ಆ ನಂತರ ಗಣಪತಿಗೆ ಕೈ ಮುಗಿತೀನಿ. ಅಂದರೆ ನಮಸ್ಕಾರ ಪ್ರಿಯ ನಮ್ಮ ಸೂರ್ಯದೇವರು, ಅವ್ರಿಗೆ ಸೂರ್ಯನಾರಾಯಣ ಅಂತ ಹೇಳಿ, ಭಾಸ್ಕರ ಅಂತ ಹೇಳಿ, ಅರುಣೋದಯನ ನೆನೆಸುತ್ತಾ ಅವ್ರಿಗೊಂದು ನಮಸ್ಕಾರ ಹಾಕಿ ಮಹಾಗಣಪತಿಗೆ ಒಂದು ಸಂಕಲ್ಪ ಮಾಡಿ ಈ ದಿನ ಒಳ್ಳೆಯದಾಗಿರಲಿ, ನಾನು ಅಂದ್ಕೊಂಡಂಥ ಎಲ್ಲ ಕೆಲಸಗಳು ಯಶಸ್ಸು ಸಿಗಲಿ ಅಂತ ಹೇಳಿ ಪ್ರಾರ್ಥನೆ ಮಾಡ್ಕೊಳ್ತೀನಿ. ಆ ನಂತರ ನಮ್ಮ ದೈನಂದಿನ ಕೆಲಸಗಳು ಶುರುವಾಗುತ್ತೆ. ಎಲ್ಲ ಮುಗಿಸಿ ಈಗಂತೂ ನನ್ನ ಸೈಟ್ ಹತ್ರ ನಡೀತಾ ಇರುವ ಕೆಲಸ ಏನು ನಡೀತಾ ಇದೆಯೋ ಅವತ್ತಿಂದ ಇವತ್ತುವರೆಗೂ ಸಹ ಬ್ಯುಸಿ ಶೆಡ್ಯೂಲ್. ಹೇಳಬೇಕು ಅಂತ ಹೇಳಿದ್ರೆ ಮನೆಯಲ್ಲಿ A to Z ಕೆಲಸ, ಹೊರಗಡೆ ಹೀಗೆ ಕೆಲಸಗಳು ತುಂಬ ಇರೋದ್ರಿಂದ ಒಬ್ಬ ಸಿಂಗಲ್ ಪೇರೆಂಟ್, ಒಬ್ಬ ಮನೆಗೆ ಒಬ್ಬ ಹೆಣ್ಣು ಗೃಹಿಣಿ ಇದ್ದಾಳಲ್ಲ, ನಮ್ಮ ಮನೆ ಮೇಟಿ ಇಲ್ಲದಿದ್ದಾಗ ಆ ಹೆಣ್ಣು ತಗೋತಾಳಲ್ಲ, ಪ್ರತಿಯೊಂದು ಛಲವಾಗಿ ಪ್ರತಿಯೊಂದು ವಿಷಯನೂ ಅವಳು ಅದನ್ನು ಸ್ವೀಕಾರ ಮಾಡ್ತಾಳೆ. ಸ್ವೀಕಾರ ಮಾಡಿ ಅದನ್ನು ಗೆಲ್ಲಬೇಕು. ಸ್ಟ್ರಗಲ್ ಅಂತ ಅನ್ಕೋಬಹುದು, ಹೋರಾಟ ಅನ್ಕೋಬಹುದು. ಆ ಹೋರಾಟನ ತುಂಬ ಪರಿಶುದ್ಧವಾಗಿ ಕೆಲಸನ ಮಾಡ್ಕೋಬೇಕು ಅಂತ ಹೇಳಿ ಹಠ ತೊಟ್ಟುವಂತಹ ಒಂದು ವಿಶೇಷ ಅಂತ ಹೇಳ್ಬೋದು. ಆ ಜೈಮನ ನನಗಿದೆ.
ಎಲ್ಲ ಮುಗಿಸ್ಕೊಂಡೆ ಇವತ್ತು. ನಿನ್ನೆ ಮೈಸೂರಲ್ಲಿ ಕೆಲಸ ಇತ್ತು, ಇವತ್ತು ಪಿರಿಯಾಪಟ್ಟಣದಲ್ಲಿ ಕೆಲಸ ಇತ್ತು, ಅದನ್ನೆಲ್ಲ ಮುಗಿಸ್ಕೊಂಡು ಬಂದೆ. ನಿಮಗೆ ತೋರಿಸ್ತೆ ನೋಡಿ, ನಮ್ಮ ಸೈಟ್ ಮುಂದೆ ಒಂದು ಟಿಪ್ಪರ್ ಮಣ್ಣು ಹಾಕ್ಸಿದೆ ಅಂತ ಹೇಳಿ. ಆ ಮಣ್ಣನ್ನೆಲ್ಲ ಒಳಗಡೆಗೆ ಎಲ್ಲೆಲ್ಲಿ ಹಾಕಿಸ್ಬೇಕು ಅದೆಲ್ಲ ಕ್ಲಿಯರ್ ಆಯಿತು ಕೆಲಸ ಇವತ್ತು. ನನ್ನ ಜಾಗಕ್ಕೆ, ನನ್ನ ಸೈಟಲ್ಲಿ ಕೆಲಸಕ್ಕೆ ಬರ್ತಾ ಇದ್ದಾರಲ್ಲ, ನಿಜವಾಗ್ಲೂ ಒಳ್ಳೆಯವ್ರಿಗೆ ಒಳ್ಳೆಯದೇ ಆಗುತ್ತೆ ಅನ್ನೋದಕ್ಕೆ ಇದೆಲ್ಲ ನಿದರ್ಶನ ಅಂತ ಅಂದ್ಕೊಳ್ತೀನಿ. ತುಂಬ ಒಳ್ಳೆಯವರು ನನಗೆ ಕೆಲಸ ಮಾಡಿಕೊಟ್ಟಂಥ ಪ್ರತಿಯೊಬ್ಬರು ಸಹ ತುಂಬ ಒಳ್ಳೆ ಮನಸ್ಸಿರೋರೇ ಬಂದರು. ಒಂದು ಕೆಲಸ ಕಂಪ್ಲೀಟಾಗಿ ಹೊರಗಡೆ ಬಂದರೆ ಇನ್ನೊಂದು ಕೆಲಸಕ್ಕೆ ಎಂಟ್ರಿ ಬರ್ತಾರೆ. ನೋಡಿ ಎಷ್ಟು ಚೆನ್ನಾಗಿರುತ್ತೆ ಅಂತ ಹೇಳಿ. ಹೀಗೆ ಇರುವಂಥದ್ದು. ಇವತ್ತು ಮಣ್ಣೆಲ್ಲ ಹಾಕ್ಸಾಯಿತು. ಮಣ್ಣೆಲ್ಲ ಹಾಕಿಸಿ ಹೊರಗಡೆ ಅರ್ಥಿಂಗು, ಕರೆಂಟ್ದೊಂದು ಅರ್ಥಿಂಗ್ ಮಾಡಿಸೋದಿತ್ತು, ಅದು ಸಹ ಕೆಲಸ ನಡೆದೋಯ್ತು. ಅದು ಸಹ 4 ಗಂಟೆಗೆ ಬರ್ತೀನಿ ಅಂತ ಹೇಳಿದವರು ನಾನು ಫೋನ್ ಮಾಡಿ ಹೇಳ್ತೀನಿ, ಇಲ್ಲ ನನಗೆ ಮಧ್ಯಾಹ್ನ ಕೆಲಸ ಇದೆ, ನೀವೀಗ ಬಂದುಬಿಟ್ರೆ ನಾನು ಮಾಡಿಸಿ ಹೋಗ್ತೀನಿ ಅಂತ ಹೇಳಿ ತಕ್ಷಣ ಬರ್ತಾರೆ. ಅದು ಕೂಡ ಕಂಪ್ಲೀಟ್ ಆಯಿತು. ಅರ್ಥಿಂಗ್ದೇ ಮೇನ್ ನನಗೆ ಇಂಪಾರ್ಟೆಂಟ್ ಇದ್ದಿದ್ದು, ಅದನ್ನೆಲ್ಲ ಮುಗಿಸಾಯಿತು. ನಾಳೆ ಮುಂದೆ ಒಂದು ಜಗಲಿ ಥರ ಮಾಡಿಸ್ಕೊಳ್ತಾ ಇದ್ದೀನಿ. ಕೂತ್ಕೊಂಡು ಕಾಫಿ ಟೀ ಕುಡಿಯೋಕ್ಕಾಗಲಿ, ಸ್ವಲ್ಪ ಹೊತ್ತು ಕೂತ್ಕೊಳ್ಳೋಕ್ಕಾಗಲಿ, ಅದೊಂದು ನನಗೆ ಬೇಕು ವಾತಾವರಣ. ಅದು ಜಗಲಿ ಕೂತ್ಕೊಳ್ಳೋ ಥರ ಇರಬೇಕು ಅಂತ ಹೇಳಿ ಅದು ಮಾಡಿಸ್ಕೊಳ್ತಾ ಇದ್ದೀನಿ. ಅದಕ್ಕೆ ಒಂದು ಸ್ವಲ್ಪ ಐಟಮ್ಸ್ಗಳು ಬೇಕಿತ್ತು, ಇವತ್ತು ತರಿಸ್ದೆ. ಎಲ್ಲನೂ ಸಹ ತರಿಸಿ ಕಾಂಪೌಂಡ್ ಒಳಗಡೆ ಹಾಕಿ ಗೇಟ್ ಬೀಗ ಹಾಕ್ಕೊಂಡು ಬಂದೆ. ಇಷ್ಟು ನಡೀತಾ ಇದೆ. ಇಷ್ಟು ಅಪ್ಡೇಟ್ ನಿಮಗೆ ಕೊಟ್ಟಿದ್ದೀನಿ. ಹಾಗೆ ಇನ್ನೊಂದು ವಿಷಯ ನಿಮ್ಮ ಹತ್ರ ನಾನು ಹೇಳ್ಕೊಳ್ಳೇಬೇಕು. ಯಾಕೋ ಇತ್ತೀಚೆಗೆ ಒಂದು 2-3 ದಿನದಿಂದ ಪಾಪಿಗಳು ನನ್ನ ಕೈ ಕಾಲಿಗೆ ಸಿಗ್ತಾವ್ರೆ. ಎಷ್ಟೋ ಮನೆ ಹಾಳು ಮಾಡಿ, ಎಷ್ಟೋ ಒಂದು ಕಂಡವ್ರನ್ನ ಆಸೆ ಪಟ್ಟು ಅದನ್ನೆಲ್ಲ ಒಡ್ಕೊಂಡಿರುವಂಥವ್ರು, ಇನ್ನೊಬ್ಬರ ಹೇಳಿಗೆ ಕಂಡ್ರೆ ಸಹಿಸಲಾಗದ ಮನಸ್ಸುಳ್ಳವರು ಬರೀ ನನ್ನ ಕೈ ಕಾಲಿಗೆ ಸಿಗ್ತಾವ್ರೆ. ನಾನು ಎಲ್ಲಿ ಹೋಗ್ತೀನಿ ಮಧ್ಯೆ ಬರ್ತಿದ್ದಾರೆ. ಏನಂತೀರಿ, ಇದರ ಸೂಚನೆ ಏನು ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಓದ ಕಡೆ ಎಲ್ಲ ಏನೋ ಒಂದು ಸಲ ಆಕಸ್ಮಿಕವಾಗಿ ಕಾಣಿಸ್ಬಹುದು, ಆದರೆ ಓದ ಜಾಗದಲ್ಲೆಲ್ಲ ಸಿಗ್ತಾ ಇದ್ದಾರೆ. ಏನಂತೀರಿ ಇದಕ್ಕೆ ನನಗೆ ಗೊತ್ತಿಲ್ಲ. ಪಾಪಿಗಳಿಗೆ ಚಿರಾಯು ಅಂತ ಹೇಳ್ತೀವಿ ನಾವೆಲ್ಲರೂ ಸಹ ನಾನುಡಿ. ಹಾಗೆ ಅಡ್ಡಡ್ಡನೂ ಸಿಗ್ತಾರೆ ಪಾಪಿಗಳು. ಅಡ್ಡಡ್ಡ ನೀವೆಲ್ಲಿ ಹೋಗ್ತೀನಿ, ನನ್ನ ವಿಷಯದಲ್ಲಿ ನಾನು ಎಲ್ಲಿ ಹೋಗ್ತೀನಿ ಅಲ್ಲೆಲ್ಲರೂ ಸಿಗ್ತಿದ್ದಾರೆ. ಅವರು ಪಾಪಿಗಳು ಅಂತ ನನಗೆ ಗೊತ್ತಿದೆ. ನಾನು ಅಂದ್ಕೊಳ್ಳೋದು, ಏನಪ್ಪ ಇದ್ರ ಸೂಚನೆ, ಎಲ್ಲ ಕಡೆ ಹಿಂಗೆ ಕಾಣಿಸ್ತಾವ್ರಲ್ಲ ಇವರೆಲ್ಲರೂ. ಒಳ್ಳೆ ಪುಣ್ಯಾತ್ಮರಂತೂ ಅಲ್ಲ, ಇಂಡೈರೆಕ್ಟಾಗಿ ಅಂತ ನಾನು ಏನೋ ಹೇಳ್ತಾ ಇಲ್ಲ. ಪಾಪಿಗಳು, ಅರ್ಥ ಮಾಡ್ಕೊಳ್ಳಿ ನೀವೇನೆ. ಏನಿರ್ಬೋದು ಇದ್ರ ಸೂಚನೆ, ಕಮೆಂಟ್ ಮಾಡಿ. ಇನ್ನೂ ಬರಲಿಲ್ಲ ನೋಡಿ, 5:15 ಆಗಕ್ಕೆ ಬರ್ತಾ ಇದೆ, ಇನ್ನೂ ಬರಲಿಲ್ಲ. ಬರ್ತಾಳೆ ಈಗ. ಬಂದಮೇಲೆ ಹಾಗೆ ಒಂದು ಬ್ಯಾಕ್ ಕ್ಯಾಮ್ರಾದಿಂದ ತೋರಿಸ್ತೀನಿ. ಇಲ್ಲೇ ಆಫೀಸ್ ಇರೋದು ತೋರಿಸ್ತೀನಿ ನೋಡಿ. ಇಲ್ಲೇ ಆಫೀಸು. ಈ ಒಂದು ಬಿಲ್ಡಿಂಗ್ ಮೊದಲು ಸಿಗುತ್ತಲ್ಲ ನೋಡಿ, ಆ ಬಿಲ್ಡಿಂಗ್ ಅಲ್ಲ, ಪಕ್ಕದ ಬಿಲ್ಡಿಂಗ್. ಬರ್ತಾಳೆ. ಹಂಗೆ ಕೂತಿದ್ನಲ್ಲ, ಬೇಜಾರಾಯಿತು. ನಿಮ್ಗೆ ಹಂಗೆ ಒಂದು ವೀಡಿಯೋ ಮಾಡಿ ತೋರಿಸೋಣ. ಈ ಕಡೆ ಎಲ್ಲ ಮನೆಗಳು ಆಗ್ತಾಯಿದೆ, ನೋಡ್ತಾ ಇದ್ದೀರಿ ವಾತಾವರಣ. ಎಲ್ಲ ಮನೆಗಳು ಆಗ್ತಾಯಿದೆ. ಪೂರ್ತಿ ದೇವಸ್ಥಾನ ಇರುವಂಥ ಒಂದು ವಾತಾವರಣ. ತುಂಬ ಪಾಸಿಟಿವ್ ಎನರ್ಜಿ ಸಿಗುತ್ತೆ, ಅದಂತೂ ಸತ್ಯ. ನೋಡಿ, ಇಲ್ಲೆಲ್ಲ ದೇವಸ್ಥಾನ. ಎಷ್ಟೋ ಬಾರಿ ನಿಮಗೆ ಈ ವ್ಯೂನ ತೋರಿಸಿದ್ದೀನಿ. ಕಾರ್ಯಸಿದ್ಧಿ ಆಂಜನೇಯನ ದೇವಸ್ಥಾನ, ನನ್ನ ಅಂತರಂಗ ದೈವ, ಮುಖ್ಯ ಪ್ರಾಣ ದೇವರ ದೇವಸ್ಥಾನ ಅಂತ ಹೇಳಬಹುದು. ತುಂಬ ಶಕ್ತಿ ಇರುವಂತಹ ದೇವಸ್ಥಾನ ಇದು. ಹಾಗೆ ಇದು ಕಲ್ಯಾಣಿ. ನೀವು ಜಾಲರಿ ನೋಡ್ತಾ ಇದ್ದೀರಲ್ಲ, ಇದು ಬಂದು ಕಲ್ಯಾಣಿ. ಇನ್ನೂ ಕೂಡ ಅಲ್ಲಿ ಕಲ್ಯಾಣಿಲಿ ಮೀನುಗಳೆಲ್ಲ ತುಂಬ ಇರುತ್ತೆ. ಇಲ್ಲಿ ಬರಬೇಕು ಅವಳು, ಬರ್ತಾವಳ ನೋಡ್ತೀನಿ. ನನಗೆ ಕೆಲಸ ಇದೆ. ಅಮೋಘ್ ಬರ್ತಾ ಇದ್ದಾನೆ, ನನ್ನ 2ನೇ ಮಗ. ಇವತ್ತೇನೋ ಒಂದು ಕೆಲಸದ ನಿಮಿತ್ತವಾಗಿ ಮಮ್ಮಿ ಇವತ್ತು ಬರ್ತಾ ಇದ್ದೀನಿ ಅಂತ ಫೋನ್ ಮಾಡ್ದ. ಬಾ ಮಗನೇ ಅಂತ ಹೇಳಿದ್ದೀನಿ. ಅವನು ಬರ್ತಾವನೆ ಅಂದರೆ ಅಡುಗೆ ಅಂತೂ ಕರೆಕ್ಟ್ ಟೈಮ್ಗೆ ಕರೆಕ್ಟಾಗಿ ಅಡುಗೆ ರೆಡಿ ಆಗಬೇಕು. ದೊಡ್ಡ ಮಗ ನನಗೆ ಆಗಲ್ಲ, ರೊಟ್ಟಿ ತಿನ್ನಬೇಕಾ, ಚಪಾತಿ ತಿನ್ನಬೇಕಾ, ಹೀಗೆ ಏನಾದರೂ ಅಡ್ಜಸ್ಟ್ ಮಾಡ್ಕೊಂಡು ತಿಂದ್ಬಿಡ್ತೀವಿ. ಅವ್ನಿಗೆ ಹಂಗಲ್ಲ. ಅವ್ನಿಗೇನು ಅಡುಗೆ ಬೇಕು, ಅವ್ನಿಗೇನು ಫೇವ್ರೇಟು ಅದನ್ನೇ ಮಾಡಿಕೊಡ್ಬೇಕು. ಹೇಳ್ಬಿಟ್ಟ ಆಗಲೇ, ಬಿಸಿ ಬಿಸಿ ಗೀ ರೈಸ್ ಮಾಡಿಕೊಡು ಮಮ್ಮಿ, ನನಗೆ ಬರ್ತಾ ಇದ್ದೀನಿ ಅಂತ. ಸರಿ ಆಯಿತು ಬಾ ಮಗನೇ ಅಂತ ಹೇಳಿದ್ದೀನಿ. ಬರ್ತಾನೆ. ಹೋಗೋಣ ಈಗ. ಇವಳೊಬ್ಬಳು ಬಂದುಬಿಟ್ರೆ ನನಗೆ ಮನೆ ಕಡೆ ಹೋಗಿ ಕೈಕಾಲು ಮುಖ ತೊಳೆದು ದೇವ್ರ ದೀಪ ಹಚ್ಚಿ ಆ ನಂತರ ಅಡುಗೆ ಮನೆಗೆ ಹೋಗಬೇಕು. ನೋಡಿ, ಮೋಡ ನಮ್ಮ ಹುಣಸೂರಲ್ಲಿ ವಾತಾವರಣ ಹೇಗಿದೆ ಅಂತ ಹೇಳಿ. ಮೋಡ ಕಳೆದ ವಾತಾವರಣ. ಮಳೆ ಬಂತು ಮಧ್ಯಾಹ್ನ, ಸಖತ್ ಜೋರಾಗಿ ಮಳೆ ಬಂತು. ನಾನು ಪಿರಿಯಾಪಟ್ಟಣದಿಂದ ಹುಣಸೂರಿಗೆ ಬಂದೆ. ಹುಣಸೂರಿಗೆ ಬಂದು ಮನೆಗೆ ಬಂದೆ. ಒಂದು ಅರ್ಧ ಗಂಟೆ ಸಖತ್ತು ಜೋರು ಮಳೆ ಬಂತು. ನೋಡ್ತೀನಿ ರೀ, ಬರ್ತಾ ಇದ್ದಾಳಾ ಅಂತ ಒಂದು ಫೋನ್ ಕಾಲ್ ಮಾಡಿ ನೋಡ್ತೀನಿ. ಬಂದರು.
ಇಷ್ಟು ಲೇಟು? ನಾನು ಕಾಯ್ಕೊಂಡು 20 ನಿಮಿಷ ನಿಂತಿದ್ದೀನಿ. ನೋಡಮ್ಮ ಇದು ಆರಾಮ. ನೀವು ಯಾರು ಗೊತ್ತಾಗಿ ಸಿಂಗು ಗೊತ್ತು, ಶಾಲೆಯಲ್ಲಿ ಅವತ್ತು ಅರ್ಜೆಂಟೇ ಗೊತ್ತಾಗಿಲ್ಲ ನನಗೆ. 1 ಅವರ್ ಕಾಯಿಸಿರೋದು. ಯಾಕೆ 1 ಅವರ್ ಕಾಯಿಸ್ತೇನೆ ನನ್ನನ್ನು? ಅವ್ರು ಸಾಹೇಬ್ರೆಲ್ಲ ಹೋಗ್ಬೇಕಲ್ವ, ಅಂದರೆ ಟ್ಯಾಕ್ಸ್ ಆಫೀಸ್ ಅಲ್ವ, ಸಬ್ ಇನ್ಸ್ಪೆಕ್ಟ್ರಾ? ಹಾಂ. ನನಗೆಂತ ಬೆಳ್ಳ ಕಾಣಿಸ್ತಾ ಇದೆಯಾ? ಕಲರು ಬೆಳ್ಳ ಕಾಣಿಸ್ತಾ ಇದೆಯಾ? ನಾನೇನೊಂದು ಸ್ವಲ್ಪ ದಿನ ಇರು, ಇನ್ನೊಂದು ವಾರ ಎಲ್ಲ ಸರಿ ಮಾಡ್ಕೋತೀನಿ. ನಾನು ಎಷ್ಟು ಓಡಾಡಿದ್ದೀನಿ ಗೊತ್ತಾ? ನೋಡಿ ನನಗಿಂತ ಬೆಳ್ಳ ಕಾಣಿಸ್ತಾ ಇದೆಯಾ? ನಾನೇ ಬೆಳಗಿದ್ದಿದ್ದು ನೋಡಿಲಿ ಹೆಂಗಾಗ್ಬಿಟ್ಟಿದ್ದೀನಿ. ಮಾಡ್ಕೋತೀನಿ, ಏನು ಸ್ವಲ್ಪ ಸ್ಕಿನ್ ಕೇರ್ ರೊಟೀನ್ ಮಾಡ್ಕೋಬೇಕು. ಹಾಂ, ಅವೆಲ್ಲ ಮುಗಿದ ತಕ್ಷಣನೇ ಒಂದು 4 ದಿನ ಬೇಕು ನನಗೆ ಮತ್ತೆ ಸರಿ ಹೋಗ್ಬೇಕು ಅಂತ. ಸ್ವಲ್ಪ ಪರವಾಗಿಲ್ಲ, ಸುತ್ತಿ ಅಯ್ಯಪ್ಪ ನೋಡಿಲಿ ಕೈಗಳು ನೋಡು ಹೆಂಗಾಗಿದ್ದೀನಿ ನೋಡು, ಎಷ್ಟು ಕಲರ ಟ್ಯಾನ್ ಆಗಿದೆ ನೋಡು. ಯಾವ ಸ್ಕಿನ್ ಇದು ಸನ್ಸ್ಕ್ರೀನ್ ಹಚ್ಚಿದ್ರೂ ಪ್ರಯೋಜನ ಆಗಿಲ್ಲ. ನೋಡಿದ್ರೆ ಇಷ್ಟ ಆಯಿತು. ಈಗ ಮನೆ ಕಡೆ ಹೊರಡ್ತಾ ಇದ್ದೀವಿ. ಸಿಂಪಲ್ಲಾಗಿ ಒಬ್ಬಳೇ ನಿಂತಿದ್ನಲ್ಲ, ನಿಮ್ಮ ಜೊತೆ ಮಾತಾಡೋಣ ಅಂತ ಹೇಳಿ ಬಂದೆ. ಇವಳು ನನಗೆ 1 ಅವರ್ ಕಾಯಿಸಿರೋದು. ಈಗ ಒಂದು ಸ್ವಲ್ಪ ಐಟಮ್ಸ್ಗಳು ತೊಗೊಂಡು ಮನೆಗೆ ಹೋಗಬೇಕು. ಮತ್ತು ನನ್ನ ಮತ್ತೊಂದು ಹೊಸ ಡೈಲಿ ಬ್ಲಾಗ್ ಒಂದಿಗೆ ಬರ್ತೀನಿ. ಬಾಯ್ ಮಾಡಿ ಎಲ್ರಿಗೂ ಬಾಯ್, ಮತ್ತೆ ಸಿಗೋಣ.